ಚಾರ್ಜಿಂಗ್ ಅಷ್ಟೊಂದಿಲ್ಲ, 1% ಇದೆ. ಎಲ್ಲಾದರೂ ಪಿಚ್ ಸ್ಟಾಪ್ ಹಾಕ್ಬಿಟ್ಟು ಬ್ಯಾಟ್ರಿ ಚೇಂಜ್ ಮಾಡಬೇಕು. ಇನ್ನೊಂದು 125 ಕಿಲೋಮೀಟರ್ಸ್ ಇದೆ. ಯಾಕೋ ಬ್ಯಾಟ್ರಿ ವೈರ್ ಸ್ವಲ್ಪ ಲೂಸ್ ಆಗಿರೋಂಗಿದೆ, ನೋಡೋಣ. ಈ ಬಿಸಿಲಲ್ಲಿ ಅಣ್ಣನ ಶೋಕಿ ನೋಡಿ. ಬನ್ನಿ ಫ್ರೆಂಡ್ಸ್, ಎಳ್ನೀರು ಕುಡಿಯೋಣ. ಮಳೆ ಇರುತ್ತೆ, ಹುಷಾರಾಗಿ ಹೋಗಿ ಬನ್ನಿ ಅಂದರೆ ಮನೇಲಿ ಇಲ್ಲಿ ಮುಕ್ಲಾರೆ ಬಿಸಿಲು ಹೊಡಿತಾ ಇದೆ ಫ್ರೆಂಡ್ಸ್. ಹೇಳಿದ್ನಲ್ಲ, ಬೆಟ್ಟದಿಂದ ಇರೋದೇ ಕೊಳ್ಳಿ ಹಿಲ್ಸು. ಈಗೇನು ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇದು ಕೊಳ್ಳಿ ಮಲೈ. ಅದು ಸೌತ್ ಇಂಡಿಯಾದಲ್ಲೇ ಡೆಡ್ಲಿಯೆಸ್ಟ್ ರೋಡ್ ಇದು. ದೇವಿ ಅಂತ ಇದೆಯಂತೆ. ಆ ದೇವಿ ಆ ಹಿಲ್ಸ್ನ ಪ್ರೊಟೆಕ್ಟ್ ಮಾಡ್ತಾ ಇರೋದಂತೆ, ಅದಕ್ಕೆ ಸೊ ಅದನ್ನ ಕೊಳ್ಳಿ ಹಿಲ್ಸ್ ಅಂತ ಕರೀತಾರೆ. ಅಯ್ಯೋ 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 ಅಯ್ಯೋ. ಲೆಟ್ಸ್ ಗೋ ಬಾಯ್ಸ್, ಸ್ಟಾರ್ಟ್. ಒಂದು ಸ್ಟಾಪ್ ಹಾಕಿ ನೆಕ್ಸ್ಟ್ ಸ್ಟಾಪ್ಗೆ ಕೊಳ್ಳಿ ಹಿಲ್ಸ್ಗೆ ಹೋಗ್ತಾ ಇರೋದಷ್ಟೇ. ಇಡ್ಲಿ ಚೆನ್ನಾಗಿತ್ತು. ನಾನು 4 ಇಯರ್ಸ್ ಬ್ಯಾಕ್ ಟ್ರೈ ಮಾಡಿದ್ದು, ಅಂದರೆ 4 ಇಯರ್ಸ್ ಮುಂಚೆ ತಿಂದಿದ್ದು ಪುಡಿ ಇಡ್ಲಿ ಅಂತ. ಮಾಮೂಲಿ ಇಡ್ಲಿನ ತುಪ್ಪದಲ್ಲಿ ಫಸ್ಟು ತುಪ್ಪದಲ್ಲಿ ಡಿಪ್ ಮಾಡಿ, ಆಮೇಲೆ ಚಟ್ನಿ ಪುಡಿ ಇರುತ್ತೆ. ಚಟ್ನಿ ಪುಡಿ ಅಲ್ಲ, ಅದು ಒಂಥರ ಪುಡಿ ಇರುತ್ತೆ. ಆ ಪುಡಿಯಲ್ಲಿ ಅಂದರೆ ತಿರುವಾಕ್ಬಿಟ್ಟು ಕೊಡ್ತಾರೆ. ಚೆನ್ನಾಗಿರುತ್ತೆ. 44 ರುಪೀಸ್ ಏನೋ ಒಂದು ಇಡ್ಲಿ. ನಾನು ಜಾಸ್ತಿ ಇರುತ್ತೆ ಅಂದ್ಕೊಂಡೆ. ಚೆನ್ನಾಗಿತ್ತು. ಯಾರಾದರೂ ಈ ಸೈಡ್ ಬಂದರೆ ಟ್ರೈ ಮಾಡಿ. ಮುರುಗನ್ ಇಡ್ಲಿ ಶಾಪ್ ಅಂತ ಇದೆ, ಕೃಷ್ಣಗಿರಿ ಹತ್ರ ಬರುತ್ತೆ. ಫೇಮಸ್ಸೇ ಇದೆ. ಯಾರಾದರೂ ಈ ಕಡೆ ಬಂದುವಾಗ ಟ್ರೈ ಮಾಡಿ, ಚೆನ್ನಾಗಿದೆ. ಅಲ್ಲೇ ಎಲ್ಲಾದರೂ ರೋಡ್ ಸೈಡ್ ಏನಾದ್ರು ಟಿಫನ್ಗೆ ಹಾಕಿದರೆ ನಾವು ಇಷ್ಟೊತ್ತಲ್ಲಾಗಲೇ ಅರ್ಧ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿಬಿಡ್ತಿದ್ದೋ. ಒಂದು 30 ಮಿನಿಟ್ಸ್ ಆಗಿರೋದು. ಇಲ್ಲೊಂದು ನಾವು ಅಷ್ಟೇ ರೀಚ್ ಆಗ್ತಾಯಿದ್ದೋ. ಈ ಕಡೆ ಬಂದಿದ್ದು ಒಂದು 30 ಮಿನಿಟ್ಸು, ಇಲ್ಲಿದ್ದು ಒಂದು 30 ಮಿನಿಟ್ಸು. 1 ಅವರ್ ಸೇವ್ ಆಗಿರೋದು ನಮಗೆ. 1 ಅವರ್ ಸೇವ್ ಅಂದರೆ 60 ಕಿಲೋಮೀಟರ್ಸ್ ಕವರ್ ಮಾಡ್ತಾಯಿದ್ದು. ನಮಗೆ 200ಅಲ್ಲಿ 60 ಕಿಲೋಮೀಟರ್ಸ್ ಹೋದರೆ 150 ಕಿಲೋಮೀಟರ್ಸು. ಟೋಟಲ್ ಡಿಸ್ಟೆನ್ಸು 300 ಕಿಲೋಮೀಟರ್ಸು. ಅದರಲ್ಲಿ 150 ಕಿಲೋಮೀಟರ್ಸ್ ಹೋದರೆ ಆಲ್ಮೋಸ್ಟ್ ಅರ್ಧ ರೀಚ್ ಆಗ್ತಾಯಿದ್ದು. ವಾಟ್ ಎ ಕ್ಯಾಲ್ಕುಲೇಷನ್. ಪರವಾಗಿಲ್ಲ, ನಮ್ಗೆ ಇವತ್ತು ಫುಲ್ಲು ಇದೆ, ಫ್ರೀನೇ. ಆರಾಮಾಗಿ ಹೋಗೋಣ ಕೊಳ್ಳಿ ಹಿಲ್ಸ್ಗೆ. ಬಿಲ್ ಎಷ್ಟಾಯಿತು ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವೇ ಆಯಿತು. ಬರೀ 3 ಜನಕ್ಕೆ 750 ರೂಪಾಯಿ ಆಯಿತು. ನಾವೆಲ್ಲ 100 ರೂಪಾಯಿಲಿ 3 ಜನ ಟಿಫನ್ ಮುಗಿಸಿರೋದು ಹಿಸ್ಟ್ರಿ ಇದೆ ನಮ್ಮದು ರೈಡಿಂಗಲ್ಲಿ. ಇದ್ರ ಕೆಳಗೆ ಅದ್ರ ಒಳಗೆ ಹೋಯ್ತಾರೆ. ರಾತ್ರಿ ಹೊತ್ತಾನೆ ತೊಗೊಂಡೋಗೋದು. ಈ ಥರ ಎಲ್ಲ ಇವ್ರು ಬೆಳಗ್ಗೆನೆ ತೊಗೊಂಡೋಯ್ತವ್ರೆ. ಈ ಥರದೊಂದು ಗಾಡಿ ಹೋಗುತ್ತೆ ಬ್ರೋ. ಇಲ್ಲಿ ಹೋಯ್ತಾ ಇತ್ತು ನೋಡಿ ಸೆಕ್ಯೂರಿಟಿಗೆ ಹಿಂದೆ. ಚಾರ್ಜಿಂಗ್ ಅಷ್ಟೊಂದಿಲ್ಲ, 1% ಇದೆ. ಎಲ್ಲಾದರೂ ಪಿಚ್ ಸ್ಟಾಪ್ ಹಾಕ್ಬಿಟ್ಟು ಬ್ಯಾಟ್ರಿ ಚೇಂಜ್ ಮಾಡಬೇಕು. ಇನ್ನೊಂದು 125 ಕಿಲೋಮೀಟರ್ಸ್ ಇದೆ. GoPro ಬ್ಯಾಟ್ರಿ ಚೇಂಜ್ ಮಾಡಿಕೊಂಡು ಒಂದು ಒಳ್ಳೆ ವ್ಯೂ ಇತ್ತು. ಇಲ್ಲಿ 1-2 ಫೋಟೋ ತೊಗೊಂಡಿದ್ದೀವಿ. ಚೆನ್ನಾಗಿದೆ ನೋಡಿ. ಈ ವಿಡಿಯೋ ಜೊತೆ ಹಾಕಿರ್ತೀನಿ. ಇಷ್ಟ ಆದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಸಂದೀಪ್ ವಿ ಗೌಡ ಅಂತ ಇದೆ. ಅಲ್ಲಿ ಅದು ಸೈಡ್ ಬಾಬ್ರು, ಅಲ್ಲಿ ಯಾವುದಾದ್ರೂ ರೈಡ್ಗೆ ಹೋದರೆ ಫೋಟೋಸು ಸ್ಟೋರೀಸ್ ಹಾಕ್ತಾ ಇರ್ತೀನಿ. ಯು ಕ್ಯಾನ್ ಚೆಕ್ ಮಾಡ್ಬೋದು ಅಂತ ಹೇಳ್ತಾ ಇನ್ನು 1, 2, 3 123 ಕಿಲೋಮೀಟರ್ಸ್ ಇದೆ. ಯಾಕೋ ಬ್ಯಾಟ್ರಿ ವೈರ್ ಸ್ವಲ್ಪ ಲೂಸ್ ಆಗಿರೋಂಗಿದೆ, ನೋಡೋಣ. ಈ ಬಿಸಿಲಲ್ಲಿ ಅಣ್ಣನ ಶೋಕಿ ನೋಡಿ. ಬಟ್ಟೆ ಗಿಟ್ಟೆ ಎಲ್ಲ ಬಿಚ್ಕೊಂಡು, ಟ್ರೈಸಿಪ್ಸ್ ತೋರಿಸ್ಕೊಂಡು, ಗತ್ತು ಅಂದ್ಕೊಳ್ರಿ. ಗತ್ತು ಅದು ಕರ್ನಾಟಕದವರು ಅಂದರೆ. ಗತ್ತು ನೋಡ್ರಿ, ಒಂದು ಬಟ್ಟೆ ಗಿಟ್ಟೆ ಎಲ್ಲ ಬಿಚ್ಕೊಂಡು, ಟ್ರೈಸಿಪ್ಸ್ ತೋರಿಸ್ಕೊಂಡು. ಬನ್ನಿ ಫ್ರೆಂಡ್ಸ್, ಎಳ್ನೀರು ಕುಡಿಯೋಣ. ಇನ್ನೂ 100 ಕಿಲೋಮೀಟ್ರ್ ಇದೆ. ಇಲ್ಲೇ ಒಂದು ಎಳ್ನೀರು ಸ್ಟಾಪ್ ಹಾಕಿದ್ದು. ಗಾಡಿ ನೋಡ್ಬೋದು ನೀವು ಹೆಂಗೆ ಮಾಡಿದ್ದಾರೆ. ಸ್ಟ್ಯಾಂಡ್ ಮಾಡಿಬಿಟ್ಟಿದ್ದಾರೆ. ನಿಮ್ಮದು ಮೂಗ್ ಯಾಕೆ ಹಿಂಗೋಗಿ ಹಿಂಗಿದೆ? ನಂದು ಹಂಗೆ ಇದೆ. ಇಲ್ಲಿ ಟ್ರಿಮ್ಮರು ಇದಕ್ಕಿಟ್ಟಿನ ಸೆಟ್ಟಿಗೆ ಸರಿನಾ? ಅದು ಹಿಂಗೆ ನೀಟಾಗಿ ಕೂತಿಲ್ಲ, ಉಲ್ಟಾ ಕೂತ್ಬಿಟ್ಟೈತೆ. ಹಿಂಗೆ ಹೊಡೆದೆ ಕರೆಕ್ಟಾಗಿ ಫಸ್ಟ್ ಇಲ್ಲೇ 0 ಹೊಡೆದೆ, ಆಮೇಲೆ ಇದಕ್ಕೆ ಸೆಟ್ ಮಾಡ್ತಾನೆ. ಶಬಾಸ್, ಸೂಪರ್.
ಸೂಪರ್ ಆಗಿದ್ದೀರಾ ಬ್ರೋ. ಏನು ಬ್ರೋ ಬಿಸಿಲು, ಮಳೆ ಹುಷಾರು ಅಂತ ಹೇಳಿ ಕಳ್ಸಿದ್ರು. ವೆದರೇ ಚೇಂಜ್ ಆಗ್ಬಿಡ್ಬೇಕು ಬಂದರೆ ಅವನಚ್ಚಿ. ಮಳೆ ಇರುತ್ತೆ ಹುಷಾರಾಗಿ ಹೋಗಿ ಬನ್ನಿ ಅಂದರೆ ಮನೆಯಲ್ಲಿ ಇಲ್ಲಿ ಮುಕ್ಲಾರೆ ಬಿಸಿಲು ಹೊಡಿತಾ ಇದ್ದೆ ಫ್ರೆಂಡ್ಸ್. ನಿಜವಾಗ್ಲೂ ಅವ್ರಿಗೆ ಧನ್ಯವಾದಗಳು ಸಲ್ಲಿಸೋಕ್ಕೆ ಬಯಸ್ತಾ ಇದ್ದೀನಿ. ಭಾಳ ಒಳ್ಳೆ ಕೆಲಸ ಮಾಡಿದ್ಯಾ ಸೂರ್ಯ ಅವರೇ. ರೈನ್ ಹಾಕ್ಸು ಸ್ಟಿಕ್ಕರು ಫ್ರೆಂಡ್ಸ್, ಅದು ಅದೇ ಇದು ರಿಫ್ಲೆಕ್ಟ್ ಆಗೋಕ್ಕೆ ಲೈಟ್ ಹೊಡೆದ್ರೆ. ಇಲ್ಲ ಇಲ್ಲ, ಎಷ್ಟು ಡಿಗ್ರಿ ಇದೆ ಅಂತ ಗೊತ್ತಿಲ್ಲ, ಸಖತ್ ಬಿಸಿಲಿದೆ. ಇಲ್ಲ ಹಿಲ್ ಸ್ಟೇಷನ್ಗೆ ಹೋದ್ರಲ್ಲಿ ಬಿಸಿಲು ಕಮ್ಮಿ, ಅದೇ ಇದು ಫಾಗ್ ಬರುತ್ತೆ. ಇದು ತುಂಬ ಬಿಸಿಲಿದೆ. ಹೋಟೆಲ್ ಸೇಲಂ ಶರವಣ ಭವನ್ ಅತಿ ಬ್ರೋ. ಇನ್ನು ಹಿಲ್ ಸ್ಟೇಷನ್ಗೆ ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ? ನಮ್ಮ ಲೊಕೇಶನ್ಗೆ 97 ಕಿಲೋಮೀಟ್ರ್ ಇದೆ. ಇದೇನು ಕಂಪ್ರೆಸ್ ಆಗ್ತಿಲ್ಲ. ಮಳೆ ಬಂದುಬಿಡುತ್ತೆ ಅಂತ ರೈನ್ ಜಾಕೆಟು ರೈನ್ ಲೇಯರ್ನ ಇಲ್ಲೇ ಇಟ್ಕೊಂಡಿದ್ದೀನಿ. ಇಲ್ಲಿ ಸಕ್ಕಂತ ಮಳೆ ಸ್ಪೀಡಾಗಿ ಬಂದುಬಿಟ್ರೆ ತೊಂದರೆ ಆಗುತ್ತಲ್ಲ, ಅದಕ್ಕೆ ಎತ್ತಿ ಹಾಕೊಂಬೋಣ ಅಂತ ಇದ್ರೊಳಗೆ ಇಟ್ಟಿದ್ದೀನಿ. ನೋಡಿದ್ರೆ ಹಾಕ್ಕೊಂಡಿರೋ ಬಟ್ಟೆನ ಬಿಚ್ಚಿ ಎಸ್ಬಿಟ್ಟು ಗಾಡಿ ಓಡಿಸೋಣ ಅನ್ನಿಸ್ತೈತೆ. ಆವಾಗಲೇ ಲೋಡ್ ತಿನ್ನೋದು. ಯಾರೋ ಪುಣ್ಯಾತ್ಮ ಓಡಿಸ್ಕೊಂಡೋಯ್ತಾ ಇದ್ದ. 5.5 ಇರಬೇಕು. ಎಡಕ್ಸಲ್ಲ ಆದರೂ ಹೆಂಗೆ ಹೊಡಿತಾರೆ ಸ್ಕ್ರ್ಯಾಮ್ಲರ್ನ. ಅದ್ರ ಹಿಂದೆಗಡೆ ಇರೋದೇ ಕೊಳ್ಳಿ ಹಿಲ್ಸ್ ಅನ್ಸುತ್ತೆ ಬ್ರೋ. ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್, ಫಾಲಿಂಗ್ ಡೌನ್, ಫಾಲಿಂಗ್ ಡೌನ್. ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್, ಫಾಲಿಂಗ್ ಡೌನ್. ಹೇಳಿದ್ನಲ್ಲ, ಆ ಬೆಟ್ಟದ ಹಿಂದೆ ಇರೋದೇ ಕೊಳ್ಳಿ ಹಿಲ್ಸು. ಕೊಳ್ಳಿ ಹಿಲ್ಸ್ ಅಂದರೆ ಏನಂತ ಗೊತ್ತಾ? ಗೊತ್ತಿಲ್ಲ, ಹೇಳಪ್ಪ ಬರ್ಕೊತೀನಿ. ಹೇಳ್ತೀನಿ ನೋಡಿ, ಕೇಳಿಸ್ಕೊಳ್ಳಿ. ಕೊಳ್ಳಿ ಹಿಲ್ಸ್ ಅಂತ ಏನಂತ ಕರೀತಾರೆ ಅಂದರೆ, ಅಲ್ಲಿ ಒಂದು ಕೊಳ್ಳಿ ದೇವಿ ಅಂತ ಇದೆಯಂತೆ. ಆ ದೇವಿ ಆ ಹಿಲ್ಸ್ನ ಪ್ರೊಟೆಕ್ಟ್ ಮಾಡ್ತಾ ಇರೋದಂತೆ. ಅದಕ್ಕೆ ಅದನ್ನು ಕೊಳ್ಳಿ ಹಿಲ್ಸ್ ಅಂತ ಕರೀತಾರೆ. ಕೊಳ್ಳಿ ಬೆಟ್ಟ ಅಂತ ಕರೀತಾರೆ. ತಮಿಳಲ್ಲಿ ಬೆಟ್ಟಾಗ ಏನಂತಾರೆ ಬ್ರೋ? ಮಲೈ, ಕೊಳ್ಳಿ ಮಲೈ ಅಂತ ಕರೀತಾರೆ. ಇದು ಎಷ್ಟು ಹಳೇದು ಅಂದರೆ ಚೋಲಾಸ್ ಟೈಮಿಂದ ಇದೆಯಂತೆ. ಇದು ಚೋಲಾಸ್, ಪಾಂಡ್ಯಾಸ್. ಬ್ರೋ ಬ್ರೇಕ್ ಫೇಲರು ಅಲ್ಲ ಹಿಲ್ ಸ್ಟೇಷನಲ್ಲಿ ಅಂತ ಆಗುತ್ತಲ್ಲ. ಹಿಲ್ ಸ್ಟೇಷನಲ್ಲಿ ಹೀಟ್ ಆಗಿಬಿಟ್ರೆ ಲೂಸು. ಇವಾಗ ಆಗಿಲ್ಲ. ನೋಡಿ ಫ್ರೆಂಡ್ಸ್, ತಾಟಿಲಿಂಗ ಬೆಂಗಳೂರಲ್ಲೆಲ್ಲ ಮಾರ್ತಾರಲ್ಲ ಐಸ್ ಆ್ಯಪಲ್. ತಾಟಿಲಿಂಗ, ಆ ಮರಗಳು ನೋಡಿ ಕಾಣಿಸ್ತಾ ಇದೆಯಾ? ತಾಟಿಲಿಂಗಗಳಿವೆಲ್ಲ ಬೆಂಗಳೂರಲ್ಲೆಲ್ಲ ಚಿಕ್ಕದಾಗಿ ಮಾರ್ತಾರಲ್ಲ, ಬ್ಲ್ಯಾಕ್ ಕಲರ್. ನೋಡಿರ್ತೀರಾ. ಸುಮ್ಮನೆ ಈ ಮರ ಅಂತ ತೋರಿಸ್ತಾ ಇದ್ದೀನಿ ನಿಮ್ಗೆ. ನೋಡಿ ಈ ಥರ ಇರುತ್ತೆ. ಅದೇ ನೋಡಿ ಇದು ಬ್ರೋ ಸೇಂದಿ. ಬ್ರೋ ಅದೇ ಬ್ರೋ, ಅದ್ರೊಳಗೆ ತುಂಬ್ಕೊಂಡಿರ್ತಾರೆ. ಸುತ್ತಮುತ್ತ ಎಲ್ಲ ಅದೇ ಮರ. ಈಗ ನಮ್ಮ ಸೈಡ್ ಹೆಂಗೆ ತೆಂಗಿನ ಮರನೋ, ಈ ಸೈಡ್ ಈ ಮರ ಬೆಳೆಸಿರ್ತಾರೆ. ಇದು ಆ್ಯಕ್ಚುಲ್ ಬೈಕರ್ಸ್ ರೂಟು. ಇಲ್ಲಿಂದ ಬಂದಿರ್ತಾರೆ. ಕರ್ನಾಟಕ ಬಾಯ್ಸ್ ಲೈನ್ ಅಪ್ಸಾ ಇರಲಿ ಬೈಡಿ ಬ್ರೋ. ನಮಗಿದೆ ZX 10R, ZX 1000R, ZX 1,00,000. ಕೊಳ್ಳಿಮಲೈ 31 ಕಿಲೋಮೀಟರ್. ಲೆಟ್ಸ್ ಗೋ. Hey, I've seen this one. This is a classic. ಲೆಟ್ಸ್ ಕಾನ್ಕ್ವರ್ ಕೊಳ್ಳಿಮಲೈ. ಈಗೇನು ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇದು ಕೊಳ್ಳಿಮಲೈ. ಅದು ಸೌತ್ ಇಂಡಿಯಾದಲ್ಲೇ ಡೆಡ್ಲಿಯೆಸ್ಟ್ ರೋಡ್ ಇದು. ವೆಲ್ಕಮ್ ಟು ಸೌತ್ ಇಂಡಿಯಾಸ್ ಡೆಡ್ಲಿಯೆಸ್ಟ್ ರೋಡ್, ಕೊಳ್ಳಿ ಹಿಲ್ಸ್. ಇಂಗ್ಲೀಷಲ್ಲಿ ಬರ್ತಿಲ್ಲ, ನಾನು ಗೂಗಲಲ್ಲಿ ನೋಡಿದೆ. ಕನ್ಫ್ಯೂಸ್ ಆಗೋದ ಇಂಗ್ಲೀಷಲ್ಲೆಲ್ಲ. ಎಷ್ಟು ಡಿಫ್ರೆನ್ಸ್ ಐತೆ ನೋಡಿ. ಬರೀ ತಮಿಳು, ಒಂದು ಅಕ್ಷರ ಇಂಗ್ಲೀಷ್ ಇಲ್ಲ ಇಲ್ಲಿ. ಅಪ್ಪ ಅಷ್ಟೊತ್ತಿಂದ ಬಿಸಿಲಲ್ಲಿ ಬಂದು ಫುಲ್ಲು ಕೂಲ್ ತಂಡ ಕೂಲ್. ನೋಡೋಣ ಹೇಗಿದೆ ತಮಿಳ್ನಾಡಿನ ಈ ಏರ್ ಪಿನ್ ಬೆಂಡ್ಸ್ ಅಂತ. ಬನ್ನಿ. ಕ್ರೇಜಿ ಬ್ರೋ. ನಮ್ಮ ಬಂಡೀಪುರ ಬ್ರೋ. ಆ ಕಡೆ ಅನಿಮಲ್ಸ್ ಇಲ್ಲ ಬ್ರೋ. ಅವ್ರ ಕಾಡಿಗೆ ಎಂಟ್ರಿ ಆಗ್ತೀವಲ್ಲ, ಯಾವ್ದಾದ್ರು ಅಣ್ಣಾಮಲೈ ಫಾರೆಸ್ಟ್, ಮಸನಗುಡಿ. ಇದು ಜಾಸ್ತಿ ಐತೆ ನಮ್ಮ ಕಡೆ. ಅವ್ರ ಕಡೆ ಜಾಸ್ತಿ ಐತೆ ಬ್ರೋ. ನಮ್ಮ ಕಡೆ ಅಷ್ಟೊಂದಿಲ್ಲ, ಅವ್ರ ಕಡೆ ಜಾಸ್ತಿ ಐತೆ. ಹ್ಞೂ ಬ್ರೋ. ಮತ್ತೆ ಯಾಕೆ ಮಾಡುತ್ತೀಯ? ಮೇಲಿಂದ ಬರ್ತಾವ್ರೆ. ಏನು ಹಾಕವ್ರೆ? ಅವಾಯ್ಡ್ ಅಡ್ವೆಂಚರಸ್ ಆನ್ ರೋಡ್. ಮಂಗಾಟ ಆಡ್ಬೇಡ್ರಿ ಅಂತ ಹಾಕವ್ರೆ. ಜಪಾನಲ್ಲೆಲ್ಲ ಇಷ್ಟ ಇದ್ರೆ ಮೇಲೆ ಎಲ್ಲ ಜಿಪ್ಲೈನ್ ಡೈರೆಕ್ಟ್ ಬೆಟ್ಟನೆ. ಕೆಳಗಡೆ ಇಂದ ಜಪಾನಲ್ಲಿ ಬ್ರೋ. ನೋಡಿದೀನಿ. ಪೂಜೆ ಅಂತ ಇಡೀ ವರ್ಲ್ಡ್ ಅಲ್ಲೇ
ಕ್ಲೈಂಬಿಂಗ್ ಮೌಂಟೇನಲ್ಲಿ ಓ ಆಕ್ಸಿಡೆಂಟು ಬ್ರೋ, ಆಕ್ಸಿಡೆಂಟ್ ನೋಡಿದ್ರ ಅಲ್ಲಿ ಆಕ್ಸಿಡೆಂಟ್ ಆಗಿತ್ತು ಆ ಗಾಡಿ. ಗೋತಿ ಅಣ್ಣ ಸೈಡ್ಗೆ ಹೋಗೋಣ, ಬೇಡ ಬಿಡೋಣ ನಾನೇ ಹೋಯ್ತೀನಿ. ಓ ಅವ್ನು ಯಾರೋ ಶಾರುಖ್ ಅಂತ ನಿಂತವ್ ನೋಡ್ ಬ್ರೋ ಅಲ್ಲಿ, ತಳ್ಬಿಟ್ಟು ಹೋಗೋಣ ಅಂತ. 34-35ನೇ ಏರ್ಪಿನ್ ಬೆಂಡಲ್ಲಿ ಇದ್ದೀವಿ. ಇಲ್ಲಿಂದ ಈ ಥರ ಇದೆ ವ್ಯೂ, ಚೆನ್ನಾಗಿದೆ. ಹೇಗಿದೆ ಬ್ರೋ? ಅಷ್ಟೊಂದು ಥ್ರಿಲ್ ಏನಿಲ್ಲ, ಅಷ್ಟೊಂದು ಥ್ರಿಲ್ ಏನಿಲ್ಲ. ಅಯ್ಯೋ 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 ಏನು ಗುರು ಪವರು, ಎಷ್ಟು ಜನ ತುಂಬೋರು ಗೊತ್ತಾ ಅದರಲ್ಲಿ, ಹೆಂಗೆ ಎಳೀತು ನೋಡಿ ಅದು. ಫೋಟೋ ತೆಗೀರಿ ಅಂದ್ರಲ್ಲ, ಗಾಡಿ ಜೊತೆ ನಿಂತ್ಕೊಳ್ಳಿ, ಬನ್ನಿ ಗಾಡಿ ಜೊತೆ ನಿಂತ್ಕೊಳ್ಳಿ, ಅದರಲ್ಲಿ ನಿಮ್ಮದು ಲಗೇಜ್ ಇದೆ. ನಾನು ಪೊಲೀಸ್ ಅಂದ್ಕೊಂಡೆ. ಹುಟ್ಟಾಕಲ್ಲ, ನಮಗೆ ನಾವೇ ಹೀರೋ ಆಗಬೇಕು. ಮುಗ್ದೋಯ್ತು ಫ್ರೆಂಡ್ಸ್, 70 ಏರ್ಪಿನ್ ಬೆಂಡ್ಸನು ಬರ್ಬೋದು, ಎಲ್ಲರೂ ಆರಾಮಾಗಿ ಬರ್ಬೋದು, ಏನು ಕಷ್ಟ ಏನಿಲ್ಲ. ಆ್ಯಕ್ಟಿವ್ ಹೋಂಡಾ ಸ್ಪ್ಲೆಂಡ್ರಲ್ಲೇ ಹೊಡ್ಕೊಂಡು ಹೋಯ್ತಾವ್ರೆ. ಅಣ್ಣ ಇಲ್ಲಿ ನಿಂತವನೇ ಬ್ರೋ. ಎಷ್ಟೊತ್ತಾಯ್ತು ನೀವು ಬಂದು? ಎಷ್ಟೊತ್ತಾಯ್ತು ನಡ್ರಿ ಈಗ ಎಲ್ಲಿ ರೂಮ್ ಹುಡ್ಕೋದು, ಒಳಗೋಗೋಣ ಫುಲ್ಲು. ಎಷ್ಟು ಕಿಲೋಮೀಟ್ರ್ ಆಯ್ತು? ಇನ್ನೂ ಆಯ್ತಾ? ಇನ್ನೂ 10 ಕಿಲೋಮೀಟ್ರ್ ಆಯ್ತಾ ಬ್ರೋ? ಗೋಡಂಬಿ ಇಸ್ಕೊಡು ಬ್ರೋ. ಬ್ರೋ ಗೋಡಂಬಿ ಕೇಳಿ, ಎಷ್ಟು ಗೋಡಂಬಿ ಪ್ಯಾಕೆಟ್? ಬರುತ್ತೆ ಕೇಳು ಬ್ರೋ, ಅವ್ರಿಗೂ ಬರುತ್ತೆ. ಇದು ಏನೋ ಕಾಜು ಗೋಡಂಬಿ ಪ್ಯಾಕೆಟ್ ಎಷ್ಟು? ಗೋಡಂಬಿ ಪ್ಯಾಕೆಟ್ ತಮಿಳು ಬರುತ್ತೆ ಏನಕ್ಕೂ, ಕೊಂಚಂ ತಮಿಳು ಬರ್ದು. ನೀವು ತಿನ್ನಿ ಫ್ರೆಂಡ್ಸ್. ಕಾಜು ಕೊಳ್ಳಿ ಹಿಲ್ಸ್ ಮೇಲೆ ಬಂದು ಎಲ್ಲೋಗ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಕೊಳ್ಳಿ ಹಿಲ್ಸಿಗೆ ಬರಬೇಕು ಅಂತ ಅಂದ್ಕೊಂಡು ಬಂದ್ಬಿಟ್ಟು ಈಗ ಇಳಿತಾ ಇದ್ದೀವಿ, ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. 8 ಗಂಟೆಗೆ ಶಟ್ಲ್ ಗಾಡಿ ಬರ್ತದೆ, ಅದರಲ್ಲಿ ಬಿದ್ದು ಬಿಡು. ಇಲ್ಲೊಂದು ಫಾಲ್ ಏನು ಬ್ರೋ, ಏನು ಬ್ರೋ ಇಲ್ಲಿ ಎಲ್ಲ ಕಡೆ ಎಣ್ಣೆ ಹೊಡ್ಕೊಂಡು ಕೂತವ್ರೆ. ಹ್ಞೂ ಬ್ರೋ, ಅಲ್ಲಿ ಬಿಯರ್ ಹೊಡ್ಕೊಂಡು ಕೂತವನು ಅವನು. ಅಲ್ಲೆಲ್ಲ ಎಣ್ಣೆ ಬಾಟ್ಲು ಬಿದ್ದಿದ್ದು ಅಲ್ಲ. ಏನು ಊರು ಗುರು ಇದು? ಅಲ್ಲಿ ಯಾರೋ ಒಬ್ಬ ಹಾಟ್ ಡ್ರಿಂಕ್ಸ್ ಹೊಡ್ಕೊಂಡು ಕೂತವನೆ ಕಾರ್ ಹತ್ರ. ಇಲ್ಲಿ ಲೈವ್ ಆಗಿ ಇಲ್ಲೇ ಮಾಮೂಲಿ ಓಪನ್ ಪ್ಲೇಸಲ್ಲಿ ಬಿಯರ್ ಹೊಡ್ಕೊಂಡು ಕೂತವ್ರೆ. ಇಷ್ಟೊಂದು ಲೀಗ್ ಅಲ್ಲ ತಮಿಳ್ನಾಡಲ್ಲಿ? ಅವೆಲ್ಲ ಪರ್ಸನಲ್ ಮ್ಯಾಟರ್, ಅದನ್ನ ನೀನ್ ಕೇಳಬಾರ್ದು, ದೊಡ್ಡ ತಪ್ಪು. ತಮಿಳ್ನಾಡಲ್ಲಿ ಎಣ್ಣೆನೇ ಸಿಗಲ್ಲ ಬ್ರೋ, ಕರ್ನಾಟಕದಷ್ಟು ಸುಲಭ ಸಿಗಲ್ಲ ಅಂತೆ ತಮಿಳ್ನಾಡಲ್ಲಿ ಎಣ್ಣೆ. ಇಲ್ಲಿ ನೋಡ್ರೆ ಲೀಗಲಾಗಿ ಎಣ್ಣೆ ಹೊಡಿತಾವ್ರೆ. ಹೌ ಈಸ್ ದಿಸ್ ಪಾಸಿಬಲ್? ಮಂಡ್ಯದ ಗಂಡು ಬ್ರೋ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಹೇಳಿ. ಮಂಡ್ಯದ ಗಂಡು ಅಂಬರೀಷ್ ಇರ್ತಾನಲ್ಲ, ಆ ಫಿಲಮಲ್ಲಿ ಅವ್ನ ಊರು ಯಾವುದು? ಗೊತ್ತಿಲ್ಲ, ಗೆಸ್ ಮಾಡಿ. ಗೊತ್ತಿಲ್ಲ ಬ್ರೋ. ಅವನೂರು ತುತ್ತೂರು. ಮಂಡ್ಯದ ಗಂಡು ತುತ್ತೂರು ಮುತ್ತಿನ ಚೆಂಡು ತುತ್ತೂರು. ವಿಕಿಪೀಡಿಯಾ ನೋಡಿಲ್ವಾ ನೀವು? ಅವನು ಹೇಳ್ತಾನೆ, ನೀ ನಮ್ಮೂರ ಬಂದು ನಾವು ಮರೆಯಲ್ಲ ಎಂದು. 1000 ಹಾಕ್ಸಿದ್ರೆ ಫುಲ್ ಟ್ಯಾಂಕೆ. ಬನ್ನಿ ಬ್ರೋ. 1000 ಪೆಟ್ರೋಲ್. ಅವ್ನು ಯಾರು ವೀಡಿಯೋದಲ್ಲಿ ಡೀಸೆಲ್ ಅಂತಲೇ ನೋಡಿದ್ದೀರಾ? ಡೀಸೆಲ್ಲಾ ಅಂತ. ನನ್ನ ಫೋನ್ ಕೊಡಿ. ನೆಟ್ವರ್ಕ್ ಇಲ್ವಾ? ಶಬಾಷ್. ವೈಫೈ ಕುಡಿ, ಚೆನ್ನಾಗಿ ಕುಡಿ, ಚೆನ್ನಾಗಿ ಕುಡಿದು ಕುಡಿರಿ, ಚೆನ್ನಾಗಿ ಕುಡಿದ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡ್ಬಿಡಿ. ನಿಮ್ಮ ಹೆಸರಿನಲ್ಲಿ ಗೋರಿನಾದ್ರೂ ಕಟ್ಟಿಸ್ತೀವಿ. ಫ್ರೆಂಡ್ಸ್ ಸಿಟಿಗೆ ಬಂದಿದ್ದೀವಿ ಫ್ರೆಂಡ್ಸ್, ಬೆಟ್ಟದ ಮೇಲೆ ಇರೋ ಸಿಟಿಗೆ. ಇಲ್ಲಿಂದ ನಮ್ಗೆ ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ ಫ್ರೆಂಡ್ಸ್. ಬೋಟ್ ಹೌಸು, ಬೊಟಾನಿಕಲ್ ಗಾರ್ಡನ್ ಇದೆ, ಸೀಕುಪರೈ ವ್ಯೂ ಪಾಯಿಂಟ್ ಇದೆ. ಖಾಲಿ ರೋಡು. ಇಲ್ಲಿ ಫಾಗ್ ಇಲ್ಲ ಅಂತ ಎಲ್ಲ ಹೊಗೆ ಹಾಕ್ಬಿಟ್ಟು ಆ ಎಫೆಕ್ಟ್ ಕೊಡ್ತಾರೆ ಬ್ರೋ. ಇಲ್ಲಿ ಒಂದು ಯಾವುದೋ ರೆಸಾರ್ಟ್ ಥರ ಇದೆ, ಇಲ್ಲಿಗೆ ಬಂದಿದ್ದೀವಿ. ಲೇಕ್ ವ್ಯೂ ರೆಸಾರ್ಟ್ ಅಂತೆ. ಲೇಕ್ ಎಲ್ಲ ಒಣಗೋಗಿ ಬರ್ದೋಗಿದೆ, ಬರ್ಡ್ ಭೂಮಿ ಆಗ್ಬಿಟ್ಟಿದೆ. ಬನ್ನಿ ಸ್ನೇಹಿತರೆ ನೋಡೋಣ. ಯಾರು ಇರಂಗೆ ಕಾಣಲ್ಲ, ಮೋಸ್ಟ್ಲಿ ರೂಮ್ ಇರುತ್ತೆ. ಎಷ್ಟು ಹೇಳ್ತಾರೆ ಏನೋ ಗೊತ್ತಿಲ್ಲ. ಕಮ್ಮಿ ಹೇಳಿದ್ರೆ ತಗೊಳ್ಳೋಣ, ಜಾಸ್ತಿ ಹೇಳಿದ್ರು ತಗೊಳ್ಳೋಣ. ಎಷ್ಟು ಹೇಳ್ತಾರೆ ನೋಡೋಣ. ಯಾರಿಲ್ಲ ಇಲ್ಲಿ. ಇಲ್ಲೊಂದು ರೂಮ್ ನೋಡ್ದೋ, ಯಾಕೋ ಬಿಕ್ಕೋ ಅಂತ ಆಯ್ತು, ಒಳ್ಳೆ ದೇವ್ದ ಬಂಗ್ಲೆ ಥರ ಐತೆ. ಯಾರೂ ಇಲ್ಲ, ಸ್ಯಾಟಿಸ್ಫೈ ಇಲ್ಲ. ಅದಕ್ಕೆ ಇಲ್ಲೊಂದು 4-5 ರೆಸಾರ್ಟ್ ಐತೆ, ಚೆಕ್ ಮಾಡೋಣ.
ಬನ್ನಿ ಹತ್ತಿ ನೋಡೋಣ. ಅವನು 3 ಬೆಡ್ಗೆ 2,100 ರೂಪಾಯಿ ಹೇಳ್ತಾ ಇದ್ದಾರೆ. ಕೇಳೋಣ? ಹಾಂ ಕೇಳಮ್ಮ. ಅಣ್ಣ ಎಷ್ಟು ಹೇಳ್ತಾ? ಅಣ್ಣ ಒಂದು 5,000 ಹೇಳ್ಬೋದು. ಹಾಂ ಪಕ್ಕ ನೋಡೋಣ ಬನ್ನಿ. ಕೇಳೋಕ್ಕೇನಂತೆ? ಕೇಳೋಕ್ಕೇನು ಕಾಸು ಕೊಡಬೇಕಾ? ನೋಡೋಣ ಇರಿ. ಹಲೋ ಫ್ರೆಂಡ್ಸ್, ರೂಮಲ್ಲಿ ಇದೇ ರೂಮ್ ಸಿಕ್ಕಿದ್ದು. ಫಸ್ಟ್ ನೋಡೋಕೆ ಬಂದವಲ್ಲ, ಅಲ್ಲೇ ಸ್ವಲ್ಪ 2,000 ಸ್ವಲ್ಪ 500 ರೂಪೀಸ್ ಕಮ್ಮಿ ಹೇಳಿದ್ರು. ಇನ್ನೆಲ್ಲೂ ಸಿಗಲಿಲ್ಲ, ರೂಮ್ ಎಲ್ಲ ಬುಕ್ ಆಗೋಗ್ಬಿಟ್ಟಿದೆ. ಅದಕ್ಕೆ ಬಂದು ಇಲ್ಲೇ ಫ್ರೆಶ್ ಅಪ್ ಆಗಿ ಈಗ ನಾವು ಫಾಲ್ಸ್ ನೋಡೋಕೆ ಹೋಗ್ತಾ ಇದ್ದೀವಿ. ಮಿಡ್ ರೇಂಜಲ್ಲಿ ಚೆನ್ನಾಗಿದೆ. ಲೇಕ್ ವ್ಯೂ ಪಾಯಿಂಟ್ ಅಂತ ಇದು, NSP ಲೇಕ್ ವ್ಯೂ ಪಾಯಿಂಟ್ ಅಂತ. ಒಂದು 3 ಮೆಂಬರ್ ಶೇರಿಂಗ್ಗೆ 2,100 ಹೇಳಿದ್ದಾರೆ. ಊಟ ಮಾಡೋಕ್ಕೆ ಬಂದಿದ್ದೀವಿ ಹೋಟೆಲ್ ವರುಣ್ಗೆ. ಫಾಲ್ಸ್ ಎಲ್ಲ ಕ್ಲೋಸು, ಸೊ ಅದಕ್ಕೆ ಇಲ್ಲೊಂದು ವ್ಯೂ ಪಾಯಿಂಟ್ ಇತ್ತು, ನೋಡೋಕೆ ಬಂದಿದ್ದೀವಿ. ಫುಲ್ಲು ಫಾಲ್ಸ್ ಗ್ಲೋ, ಸೇಮ್ ಬಿಸಿಲೇ ಕಟ್ತಾರೆ. ಬಿಸಿಲೇ ಇಲ್ಲಿ ಮೇಲ್ ಚೆನ್ನಾಯ್ತು. ಕೊಳ್ಳಿ ಹಿಲ್ಸ್ಗೆ ಬಂದು ಇದೊಂದು ವ್ಯೂ ಪಾಯಿಂಟ್ ನೋಡಿದ್ದಾಯ್ತು ಅಷ್ಟೇ. ಇವತ್ತು ಬೆಳಿಗ್ಗೆ ಎದ್ದು ನಾಳೆ ಹೋಗ್ತಾ ಇದೀವಿ. ಸೇಮ್ ಆಯುರ್ವೇದಿಕ್ ಸೋಪ್ ಅಂದ್ರೆ ಒಳ್ಳೆ ಮಟನ್ ಸೂಪ್ ತರ ಇದೆ. ಬ್ರೋ ಟೇಸ್ಟ್ ನೋಡ್ತೀನಿ ಅಂದ್ಬಿಟ್ಟು ಇಲ್ಲಿ ಕಾಫಿ ಇದೆ, ಆ ಸೈಡ್ ಪುಡಿಗಳು ಇಟ್ಟಿದ್ದಾರೆ. ಸೇಮ್ ಒಳ್ಳೆ ಲೆಗ್ ಸೂಪ್ ತರ ಇದೆ, ಚೆನ್ನಾಗಿದೆಯಾ? ಲೆಟ್ಸ್ ಎಂಜಾಯ್ ದಿ ಸೂಪ್. ಒಳ್ಳೆ ವೆದರ್.